ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದೇ ದಿನಕ್ಕೆ ಸೀಮಿತವಾಗದೆ ಪ್ರತಿದಿನ ಮಹಿಳಾ ದಿನಾಚರಣೆಯಾಗಲಿ. ಮಹಿಳೆಯರನ್ನ ಗೌರವಿಸಿ ಸಂಸ್ಕಾರವಂತರಾಗಿ ಸಾಧಿಸಬೇಕೆಂಬ ಛಲ ತಮ್ಮಲ್ಲಿರಲಿ. ಸಮಾಜಮುಖಿಗಳಾಗಿ ಬೆಳೆಯಿರಿ. ಕಷ್ಟದಲ್ಲಿದ್ದವರಿಗೆ, ನೊಂದವರಿಗೆ ಸಹಾಯ ಮಾಡಿ. ತಂದೆ ತಾಯಿಯನ್ನ ಗೌರವಿಸಿ ಆಶ್ರಮ ಸಂಸ್ಕೃತಿಗೆ ವಿದಾಯಿ ಹೇಳಿ. ಪರಿವಾರದ ಪರಿಕಲ್ಪನೆ ತಮ್ಮಲ್ಲಿರಲಿ. ತಮ್ಮಲ್ಲಿ ಆತ್ಮವಿಶ್ವಾಸವಿರಲಿ. ಸಮಾಜದ ಭಾಗವಾಗಿ ಬೆಳೆಯಿರಿ. ಭವಿಷ್ಯ ಭಾರತದ ನಿರ್ಮಾಪಕರಾಗಿ ಎಂದು ಫರಿದಾ ರೋಣತ್ ಪರಿವಾರ ಮಹಿಳಾ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹೇಳಿದರು. ಇವತ್ತಿನ ದಿವಸ ತುಂಬ ಪವಿತ್ರವಾದ ದಿನ. ಹಾಗೆ ಅನ್ಕೊಂಡಿದ್ದೀವಿ ನಾವು. ಅದ್ರ ಪ್ರತಿಯೊಂದು ದಿನನೂ ನಮ್ಮ ಪವಿತ್ರವಾದ ದಿನ. ಯಾಕಂದ್ರೆ ಮಹಿಳೆಗೆ ಯಾರು ಗೌರವವನ್ನು ಕೊಡ್ತಾರೆ, ಯಾರು ಪೂಜಿಸ್ತಾರೆ, ಅವತ್ತಿನ ಒಳ್ಳೆಯ ದಿನನೇ ಅಲ್ವಾ? ಮಾತಾಡೋ ಭಾಷೆದಲ್ಲಿನೂ ನಾನು ಓದಿಯ ಭಾಷೆ ಮಾತಾಡಲ್ಲ, ಆಡು ಭಾಷೆದಲ್ಲಿ ಮಾತಾಡ್ತೇನೆ. ಅಂದರೆ ಕೆಲವರಿಗೆ ಗೊತ್ತಾಗ್ತದೆ ಅಂತ ಹೇಳಿ. ನಾನು ಓದಿದ್ದು ನಿಮ್ಮಷ್ಟು ಓದಿದ್ದಿಲ್ಲ ಅಂತ ಕರೀತಾರೆ. ನಾವು ಓದಿದ್ದು ಬರೀ BA ಹಾಗೂ ಬಾಲ ಸೈನಿಕ ಟ್ರೈನಿಂಗ್ ಅಂತ ಇರ್ತೇವೆ. ಒಂದು ಬಾಲ ಸೈನಿಕ ಟ್ರೈನಿಂಗ್ ಅಂದರೆ ಸೋಷಿಯಲ್ ವರ್ಕ್ ಮಾಡ್ಬೋದು, ನಾವು ಟೀಚರ್ಸ್ ಆಗ್ಬೋದು, ಹಾಗೂ ನರ್ಸ್ ಆಗ್ಬೋದು. ಅಂದರೆ ಮಕ್ಕಳನ್ನು ಕಾಪಾಡುವಂಥ ಒಂದು ನರ್ಸ್ ಅಂತ ಮಾಡ್ತಾರೆ, ಅದಾಗ್ಬೋದು. ನಾನು ಸಬ್ಜೆಕ್ಟ್ ತಗೊಂಡಿದ್ದು ಸೋಷಿಯಲ್ ವರ್ಕ್. ಸೋಷಿಯಲ್ ವರ್ಕ್ದಲ್ಲಿ ನಾನು ಬೆಂಗಳೂರಲ್ಲಿ ಓದಿದ್ದು. 1ನೇ ಕ್ಲಾಸಲ್ಲಿ ಹೇಳೋದು SSLC ವರೆಗೂ, ನಾನು PUC ವರೆಗೂ ಇಲ್ಲಿ ಓದಿದ್ದು ಇದೆ. ಇಲ್ಲಿ ನಮ್ಮ ಗದಗ ಡಿಸ್ಟ್ರಿಕ್ಟಲ್ಲಿ, ಆಮೇಲೆ ಈ ಧಾರವಾಡ ಡಿಸ್ಟ್ರಿಕ್ಟ್ ಆಗಿದೆ. ಅವಾಗ ನಮ್ಮದು ಗದಗ ಡಿಸ್ಟ್ರಿಕ್ಟ್ ಹಳೆ ಆಗೋದು, ಅಲ್ಲಿ ಓದಿದ್ದು. ನಾನು ಹುಟ್ಟಿ ಬೆಳೆದಿದ್ದು ನೀವಾಗಿ ಮಕ್ಕಳು ಜಾಜಿರ ಊರೆಲ್ಲ ಬಾಗಲಕೋಟೆಯಲ್ಲಿ ಬರುತ್ತೆ. ಆಮೇಲೆ ನಾನು ಬೆಳೀತಾ ನಾನು ಮದುವೆ ಆದ ಮೇಲೆ, ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನ ಮದುವೆ ಮಾಡಿಕೊಟ್ರು. ಮದುವೆ ಆದ ಮೇಲೆ ನಾವು ಓದಿದ್ದೀವಿ. ಅದಕ್ಕೆ ಸಪೋರ್ಟ್ ಕೊಟ್ಟಂತ ನನ್ನ ಯಜಮಾನ. ನಾರಿ ಹಿಂದೆ ಪುರುಷ ಇರಬೇಕು, ಪುರುಷ ಕೆಟ್ಟಾಗ ನಾರಿ ಹಿಂದೆ ಇರಬೇಕು ಅಲ್ವಾ? ಶಿಕ್ಷಕರು ಹೇಳೋಷ್ಟು ನಾನು ದೊಡ್ಡೋಳಲ್ಲ, ಆದರೆ ಸ್ವಲ್ಪ ನಾನು ಹೇಳ್ತೀನಿ. ಯಾಕಂದ್ರೆ ಮಕ್ಕಳಿಗೆ ಗೊತ್ತಾಗಲಿ ಅಂತೇಳಿ ನಮ್ಮ ಯಜಮಾನರು ತುಂಬ ಸಪೋರ್ಟ್ ಕೊಟ್ಟಾಗಿ ನಾನು ಬೆಳೆಸಿದರು. ನಾನು ಒಂದು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿ, ಆ ಜಾತಿಯಲ್ಲಿ ಹುಟ್ಟಿ, ನನಗೆ ಯಾವುದೂ ಏನೂ ಗೊತ್ತಿರಲಿಲ್ಲ. ಘೋಷಾ ಪದ್ಧತಿಯಲ್ಲಿ ಬೆಳೆದವಳು. ಆದರೆ ನಮ್ಮ ಯಜಮಾನರು ಅದನ್ನು ಬಿಡಿಸಿ ನನ್ನ ಒಂದು ದಾರಿ ತಂದಂತ ನಮ್ಮ ಯಜಮಾನರು. ಬೆಂಗಳೂರಲ್ಲಿ ಓದಿದೆ, ಬೆಂಗಳೂರಲ್ಲಿ ಜಾಬ್ ಮಾಡಿದೆ. ಅಲ್ಲಿ ಮಕ್ಕಳಿಗೆ ಡ್ರಗ್ಸ್ ಯೂಸ್ ಮಾಡ್ತಾಯಿದ್ರು. ಚಪ್ಪರ್ ಆಯಿಲ್ ಮಕ್ಕಳು ಡ್ರಗ್ಸ್ ಯೂಸ್ ಮಾಡ್ತಿದ್ರು. ಅದನ್ನು ಬಿಡಿಸಲಿಕ್ಕೆ ತುಂಬ ಕಷ್ಟಪಟ್ಟೆ ನಾನು. ನಿಮಗೆ ಗೊತ್ತಲ್ಲ, ವೈಟ್ನರ್ ಒಳಗೆ ಇನ್ನೊಂದು ವೈಟ್ ಅಂತ ಬರುತ್ತೆ ನೋಡಿ, ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ಅದು ವೇಸ್ಟ್ ಬಟ್ಟೆಯಲ್ಲಿ ಹಾಕೋದು, ವಾಸನೆ ಕೊಡೋದು, ಅದನ್ನು ಮದ್ದು ಬರುತ್ತೆ. ಆ ಮದ್ದಿನಲ್ಲಿ ಮಕ್ಕಳು ಬೆಳೀತಿದ್ರು. ಅಂಥ ಮಕ್ಕಳ ಕರ್ಕೊಂಬಂದು ಬಿಡಿಸಿ, ಆ ಮಕ್ಕಳು ಬಿಡಿಸ್ಬೇಕಾದ್ರೆ ನಾವು ಎಷ್ಟು ಹೊಡಿಸ್ಕೊಂಡು ಮಕ್ಕಳಿಗೆ ಹೊಡಿಸ್ಕೊಂಡು, ಆ ಮಕ್ಕಳಿಗೆ ಒಂದು ಕ್ಲೀನ್ ಮಾಡಿ, ಆ ಮಕ್ಕಳಿಗೆ ಸ್ಕ್ರೀನ್ ಪ್ರಿಂಟ್ ಮಾಡಿಸೋದು ಕಲಿಸ್ಕೊಟ್ಟಿವಿ. ಮಕ್ಕಳಿಗೆ ಆಗಿ ಓದೋದು ಕಲಿಸ್ಕೊಟ್ಟಿವಿ. ಮಕ್ಕಳನ್ನು ದಾರಿ ತಗೊಂಡು ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ತಾ ಇದ್ವಿ. ಅವ್ರ ಮಕ್ಕಳಿಗೆ ಈಗ ತಾಯಿ ಕೆಟ್ಟವಳ ಮಕ್ಕಳಿಗೆ ಬೆಳೆಸ್ಬೇಕಂತ ಆಸೆ ಪಡ್ತಾಳೆ ತಾಯಿ ತನ್ನ ಮಕ್ಕಳಿಗೆ ಕೆಟ್ಟದ್ದು ಮಾಡೋದಿಲ್ಲ. ಆ ಮಕ್ಕಳಿಗೆ ಓದಿಸ್ಬೇಕಂದ್ರೆ, ಆ ಮಕ್ಕಳಿಗೆ ಓದಿಸ್ಲಿಕ್ಕೆ ಹೋದ್ರೆ ಅವ್ರಿಗೆ ಆ ವೇಷದಲ್ಲಿ ಇರುವಂಥದ್ದು ಆ ಪುರುಷ ಆ ಮಕ್ಕಳ ಮೇಲೆ ಕಂಡಿಡ್ತಾ ಇದ್ರು. ಆ ಮಕ್ಕಳ ಕರ್ಕೊಂಡ್ಬಂದು ನಾನು ಆ ಮಕ್ಕಳಿಗೆ ಸೇವೆ ಮಾಡ್ತಾ ಇದ್ವಿ. ನಾವು ಕರ್ಕೊಂಡ್ಬಂದು ನಮ್ಮ ಹಾಸ್ಟೆಲ್ ಇಟ್ಕೊಂಡು ಅವನ್ನ ಬೆಳೆಸ್ತಿದ್ವಿ ನಾವು. ಮೊಟ್ಟ ಮೊದಲ ನನ್ನ ಹೋರಾಟ ಸರಾಯಿ ಪಾಕೆಟ್ ಬಂದು ಮಾಡಿಸಿ 2007ರಲ್ಲಿ. ಯಾಕಂದರೆ ನಾನು ಒಂದು ಕಲ್ಲೂರು ಗ್ರಾಮಿಗೆ ಹೋಗ್ತಾ ಇದ್ದೆ. ಅಲ್ಲಿ ಅಮ್ಮ ಗಂಡನಿಗೋಸ್ಕರ ತಾಳಿ ಮಾರಲಿಕ್ಕೆ ಹೋಗ್ಬೇಕಾಯ್ತು. ಆ ತಾಳಿ ಉಳಿಸ್ಲಿಕ್ಕೆ ನಾನು ಹೋರಾಟ ಮಾಡಬೇಕಾಯ್ತು. ಗಂಡ ಬರ್ತಾನೆ, ಕುಡಿತಾನೆ, ದುಡ್ಡು ಕೊಡು,
ನನಗೆ ದುಡ್ಡು ಕೊಡು. ಅವರು ಹಿಂದೆ ಮುಂದೆ ನೋಡಿದ ಹುಡುಗಾಗ ನಿಷೇಧದಲ್ಲಿ ಏನು ಬೇಕಂದ್ರೆ ಮಾತಾಡ್ಬೋದು, ಏನು ಅದನ್ನೇ ನಾನು ತೆಗೆಸಾಕ್ಬಿಟ್ರೆ ಸಂಸಾರ ಸರಿ ಇರ್ತೈತಲ್ವ. ಆ ಹೋರಾಟ ಮಾಡುವಾಗ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಎಕ್ಸಸ್ಸಿಂದ, ಕಂಪ್ನಿಗಳಿಂದ, ಆ ಊರಿನ ಚೇರ್ಮನ್ನಿಂದ ನನಗೆ ತುಂಬ ಹೊಡಿಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಎಲ್ಲರೂ ಬಂತು. ನಿನಗೆ ತಿಂಗಳ ದುಡ್ಡು ಹಾಕ್ತೀನಿ, ಬಾಯಿ ಮುಚ್ಚು ಕೂತ್ಕೋ, 10 ಲಕ್ಷ ರೂಪಾಯಿ ತಗೋ, ತಿಂಗಳ 25,000 ರೂಪಾಯಿ ನಿನ್ನ ಮನೆಗೆ ಕಳಿಸ್ತೀನಿ. ನಮ್ಗೆ ಸಾಥ್ ಕೊಟ್ಟವ್ರಿಗೆ ಇದ್ದಾರೆ ಇಲ್ಲೇ ಬಸವರಾಜ್ ಆನೆಗೊಂಡವರು. ಯಾವ ಅರಬೆ ಹಮ್ಮಿಗೆ ಹೆದರಂತ ಹೆಣ್ಣಲ್ಲ ನಾನು. ಪೊಲೀಸ್ ಗ್ರೌಂಡ್ ಹಾಕೊಂಡಿ ನೀನೇ, ನಿನ್ನ ಮನೆಗೆ ಬಂದು ನುಗ್ಗಿ ನಾವು ಮುಚ್ಕೊಂಡು ಇರ್ಕೊಳ್ಳಿ. ನಿಮ್ಮ ಮುಸ್ಲಿಮ್ಸ್ ಆಗಿ ಮನೆಯಲ್ಲಿ ಬಿದ್ದಿರು. ಯಾವುದಕ್ಕೂ ಇರಲಿಲ್ಲ. ನಾವು ಮುಸ್ಲಿಮ್ಸ್ ಅಂತ ಇದ್ದು ಗೊತ್ತು, ನನ್ನ ಮನೆಯಲ್ಲಿ ಜಾತಿ, ಅದು ಹೊರಗಡೆ ಜಾತಿ ಅಲ್ಲ ನನಗೆ. ನಾನು ಹೊರಗಡೆ ಒಂದು ಮಹಿಳೆ ಅಷ್ಟೇ ಅಲ್ವಾ, ನಾವು ಹೊರಗಡೆ ಒಂದು ಮಹಿಳೆ. ನನ್ನ ಹೋರಾಟ ಏನಿದೆ ನಾವು ಬಿಡಲ್ಲ. ತುಂಬ ಹೋರಾಟ ಮಾಡಿದ್ವಿ. ಗಾಡಿಗಳು ನಾನು ಒಂದೇ DC ಅವ್ರ ಹತ್ರ ಹೋಗಿದ್ದೆ. ಶ್ರೀಕಾಂತ್ ಸರ್ ಇದ್ರಲ್ವ, ಶ್ರೀಕಾಂತ್ ಸರ್ ಇತ್ತು. ಒಂದೇ ಮಾತಾಡಿದೆ, ಸರ್ 21 ದಿನ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ನೀವು ಪ್ಯಾಕೆಟ್ ಸರಿ ಬಂದ್ ಮಾಡಿದ್ರೆ ಓಕೆ, ಇಲ್ಲ ಅಂದರೆ ನಾನು ಕೇಳಲಿಲ್ಲ. ಅದು ಏನು ಹಾನಿ ಆದರೂ ನನಗೆ ಸಂಬಂಧ ಇಲ್ಲ ಅಂತೇಳಿ ಅಲ್ಲಿ ಕೊಟ್ಬಿಟ್ಟು, ಆ ಟೈಮ್ನಾಗ ಕುಮಾರಸ್ವಾಮಿ ಅವರಿದ್ದರು, CM ಕುಮಾರಸ್ವಾಮಿ ಅವರಿದ್ದರು 2007ರಲ್ಲಿ. ನಾನು ಅಲ್ಲಿ ಮುತ್ತಿಗೆ ಹಾಕ್ತಿದ್ದೀನಿ. ಎಷ್ಟು ಜನಕ್ಕೆ? 400 ಜನ ಕರ್ಕೊಂಡು ಹೋಗಿ. ಆದರೆ ನನಗೆ ಮಹಿಳೆಯರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಒಂದು ಕಾರ್ಯಕ್ರಮ ಬಂದರೆ ಅವರು ಎಷ್ಟು ಜನ ಬರ್ತಿದ್ದಾರೆ, ಈ ಮೀಡಿಯಾದಾಗ ನೋಡ್ತಿದ್ರು, ಬರೀ ವಿಡಿಯೋ ಮಾಡೋದರಲ್ಲಿ ಹೋಗಿತ್ತು. ಒಂದು ಮಹಿಳೆ ಹೋರಾಟ ಅಂತ ಅವಳು ಸಪೋರ್ಟ್ ಕೊಡೋಣ ಅಂತಕೊಂಡು ನನ್ನ ಹಿಂದೆ ಬೆನ್ನಿಟ್ಟಿದ್ರು ಜನ. ಬಂದು ಹೋರಾಟ ಮಾಡಿದ್ವಿ, ಅಲ್ಲಿ ಲೆಟ್ರ್ ಕೊಟ್ಟೆ. ಆದರೆ ಆ ಟೈಮ್ನಾಗ ಕುಮಾರಸ್ವಾಮಿ ಅವರು ನನಗೆ ಸಹಕಾರ ಕೊಟ್ಟಂಥ ಮನುಷ್ಯ. 2007ರಲ್ಲಿ ಫೆಬ್ರವರಿ 6ನೇ ತಾರೀಕಿಗೆ ಸರಿ ಬಂದು ಪಾಕೆಟ್ ಬಂದ್ ಮಾಡಿಸಿದ್ರು. ಆವಾಗ ನಾನು ಹೇಳಿದೆ, ನಾವು ಒಂದೇ ಒಂದು ಲೆಟ್ರ್ ಹಾಕಿದ್ದವ್ರಿಗೆ ಏನಂತ, ನಿಮ್ಮ ಸರ್ಕಾರ ನಡೆಯೋದು ಸರಾಯಿಲ್ಲಲ್ಲ, ಸರಾಯಿಗೆ ಬಂದ್ ಮಾಡಿ ಸರ್ಕಾರ ನಡೆಸಿದೆ ಅಂದರೆ ಅವಾಗ ನಾವು ಏಕೈಕ CM ಅಂತ ನಾನು ಹೇಳ್ಬೋದು. ಆವಾಗ ನನಗೊಂದು ಫೋನ್ ಮಾಡಿದ್ರು 6:30 ಸಾಯಂಕಾಲ ಕುಮಾರಸ್ವಾಮಿ ಅವರು, ಮಗ ನೀವು ಹೆದರಬೇಡಮ್ಮ, ನಿನ್ನ ಸಪೋರ್ಟ್ ನಾವು ಇದ್ದೀವಿ ಸರ್, ನನಗೆ ಈ ಥರ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ನಿನ್ನ ಹೋರಾಟಕ್ಕೆ ನಾನು ಬೆಂಬಲವಾಗಿರ್ತೀನಿ, ಹೆದರಬೇಡ. ಆಮೇಲೆ ಅವರು ಒಂದೇ ಒಂದು ಮೀಡಿಯಾದಾಗ ಬಂದು ಹೇಳಿದರು, ಯಾವುದೇ ಲೈಸೆನ್ಸ್ ತಗೊಳ್ಳಿ, ಆದರೆ ಆ ಗ್ರಾಮೀಣಲ್ಲಿ ಯಾರಿಗೆ ಬೇಡ ಅಂತ ಹೇಳಿದ ಮೇಲೆ ಆ ಗ್ರಾಮೀಣಲ್ಲಿ ಮಾಡ್ತಕ್ಕದ್ದೆಲ್ಲ, ಯಾರೂ ಸರಾಯಿ ಪಾಕಿಟ್ ಮಾಡ್ತಕ್ಕದ್ದಲ್ಲ ಅಂತ ಅನೌನ್ಸ್ ಮಾಡಿದರು. ನಮ್ಗೆ ಅಷ್ಟೇ ಬೇಕಾಗಿತ್ತಲ್ವ, ಹೋರಾಟ ಮಾಡಿದ್ವಿ. ನಮ್ಮ ಮೇಲೆ ಒಂದು ಕೇಸ್ ಮಾಡಿದರು ಅವರು, ಯಾರು ಪಾಕೆಟ್ ಸರಾಯಿ ಹಾಕ್ಲಿಕ್ಕೆ ಬರ್ತಾರಲ್ಲ ಗಾಡಿ ತಗೊಂಡು ಅವರು. ಇವತ್ತು ಮುಖ್ಯವಾಗಿ ಹೇಳಬೇಕಾದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆ ಹುಟ್ಟಿದ ಹೇಗೆ? ನೀವು ಪಾಠ ಪುಸ್ತಕ ಓದ್ತಿರ್ಬೋದು, ಆದರೆ ಸ್ವಲ್ಪ ಸಾಮಾಜಿಕವಾಗಿ ಓದಬೇಕು. ಯಾಕಂದರೆ ಇದು ಹೇಗೆ ಬಂತು, ಯಾವ ಥರ ಬಂತು ಅನ್ನೋದು. ಮಹಿಳಾ ದಿನಾಚರಣೆ ಅನ್ನೋದು 1975 ವಿಶ್ವದಲ್ಲೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸ್ಥಾಪನೆ ಆಯಿತು. 1908ರಲ್ಲಿ ಫೆಬ್ರವರಿ 28, ಹೌದಲ್ಲ, ಅವತ್ತೇ ನಮಗೆ ಹಕ್ಕನ್ನು ಸಿಕ್ತು. ಅವಾಗ ಏನು ಮಾಡಿದರು, ವಿಶ್ವದಲ್ಲೇ ಇದಕ್ಕೊಂದು ಡೇಟ್ ಫಿಕ್ಸ್ ಮಾಡೋಣ, ಇದಕ್ಕೊಂದು ಮಹತ್ವವಾದ ಒಂದು ಡೇಟ್ ಇಡೋಣ ಅಂಥೇಳಿ ನಮಗೆ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಮಾರ್ಚ್ 8ನೇ ತಾರೀಕಿಗೆ ಮಾಡಿದ್ರು. ಇವಾಗ 45-46 ವರ್ಷದಿಂದ ನಡೀತಾ ಇದೆ. ಆದರೆ ನಮ್ಮ ಅಲ್ಲಿಂದ ನಾವು ಲೆಕ್ಕ ಹೇಳಿದ್ರಪ್ಪ ಅಂದರೆ
114 ವರ್ಷ ಆಯಿತು. ನಾನು 100 ಆಗಿತ್ತು ಅವಾಗ ನನಗೆ ಅವಾರ್ಡ್ ಸಿಕ್ಕಿದೆ. ಇವತ್ತು 100ನೆಯ ದಿನ. ಫರೀದಾ ಮೇಡಮ್ ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡು ನಮ್ಮ ಯಡಿಯೂರಪ್ಪನವರೇ ಕೊಟ್ಟಿದ್ದಾರೆ. ಅದು BJP ಒಳಗಿದ್ದಾಗ ಮುಸ್ಲಿಮ್ಸ್ ಅನ್ನೋದು ನೋಡಿದೆ. 30 ಜಿಲ್ಲೆಯಲ್ಲಿ 14 ಜಿಲ್ಲೆಯನ್ನು ಆಯ್ಕೆ ಮಾಡಿ ಒಂದು ಮುಸ್ಲಿಮ್ಸಿಗೆ ಆಯ್ಕೆ ಮಾಡಿದ್ರು ನನ್ನ. ಅದು ಏಕೈಕ ಮಹಿಳೆ ಫರೀದಾ. ಅವಾಗೂ ಎಷ್ಟು ಹೆಮ್ಮೆ ಆಗುತ್ತಲ್ವ ನನಗೆ. BJP ಏನು ಕೊಡ್ತಾರೆ ಅಂತಿದ್ರು, BJP ನನಗೆ ಕೊಟ್ಟಿದ್ದು. ನಾನು ಯಡಿಯೂರಪ್ಪರಿಗೆ ಖುಷಿ ಪಡಿತೀನಿ, ಯಾಕಂದ್ರೆ ಒಂದು ಮಹಿಳೆಗೆ ಕೊಟ್ಟಿದ್ದಾರೆ ಅವರು. ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ನಾನು. ಹಾಗೆ ಸಾವಿರಾರು ಅವಾರ್ಡ್ಗಳಾಗಿದ್ದು ನನಗೆ ಕೂಡಲ ಸಂಗಮದಲ್ಲೂ ನಮ್ಮ ಬಸವೇಶ್ವರ ನಮ್ಮ ಪ್ರಶಸ್ತಿಯಾಗಿದೆ. ಹಲವಾರು ಸಂಘ ಸಂಸ್ಥೆಗಳು ತುಂಬ ಕೊಟ್ಟಿದ್ದಾರೆ. ಈ ಜೀವ ಏನು ಮಾಡ್ತಾ ಗೊತ್ತಾ, ಒಬ್ಬರು ಶಾಲು ಉಟ್ಕೊಂಡಾಗ ಈ ಶಾಲು ಅವಾಗ ನಾನು ಉಟ್ಕೊಳ್ಳಿ ಅಂತಿದ್ದೆ. ಅಷ್ಟು ನನ್ನ ಬಡತನ ನನಗವಾಗ. ಇವಾಗ 100 ಸಾಲ ನನ್ನ ಮನೆಯಲ್ಲಿದೆ. ಎಷ್ಟೋ ಜನ ಪಂದ್ಯ ಮೇಡಮ್ ಮುಟ್ಟಿ ಶಾಲು ಕೊಡಿ ಅಂತ ಕೇಳ್ತಾರೆ. ಆ ಮಟ್ಟಿಗೆ ನೀವು ಬೆಳಿಬೇಕು ಮಕ್ಕಳೇ. ಮೇಡಮ್ ಅವ್ರು 5 ನಿಮಿಷ ಟೈಮ್ ಕೊಟ್ಟರು, ಆದರೆ ನಾನು ಈಗ 1/2 hour ತೊಗೊಂಡಿನಿ ಟೈಮ್. ಯಾಕಂದ್ರೆ ಮಕ್ಕಳು ಧೈರ್ಯ ತಗೋಬೇಕು. ಇನ್ನೊಂದು ಪುರುಷರಿಗೂ ಮಕ್ಕಳಿಗೂ ಹೇಳ್ತೀನಿ, ಮಹಿಳೆಯರಿಗೆ ನೀವು ತುಂಬ ಗೌರವ ಕೊಡಿ. ಕಾಲೇಜಿಗೆ ಬಂದಿರ್ತೀರಿ, ಕಾಲೇಜಿಗೆ ಬಂದಮೇಲೆ ಅವಳು ಒಂದು ಹೆಣ್ಣು ಮಗಳು, ಇನ್ನೊಬ್ಬರು ಹೆಣ್ಣು ಮಗಳು ಅಲ್ವಾ? ನಿಮ್ಮ ಅಕ್ಕ ತೆಗಿತಾರ ಅಲ್ವಾ ಅವರು? ನಿಮ್ಮಿಂದ ಉತ್ತರ ಬರ್ಬೇಕು ನನಗೆ ಅಲ್ವಾ? ಈಗ ನಿಮ್ಮನೆ ಹೆಣ್ಮಗಳು ಓಡೋದ್ರೆ ಬೇರೆಯವ್ರ ಹೆಣ್ಮಗಳು ಬಂದರೆ ಹೆಂಗಿರ್ತೈತಿ ಯೋಚನೆ ಮಾಡಿದ್ದೀರಾ? ಬೇರೆ ಹೆಣ್ಮಗಳು ಓಡಿಸ್ಕೊಂಡು ಹೋಗ್ತೀವಿ ನಾವು. ನಮ್ಮನೆ ಹೆಣ್ಮಗಳು ಓಡೋದಾಗ ನಮ್ಗೆ ಎಷ್ಟು ದುಃಖ ಆಗತ್ತಲ್ವಾ? ಅವ್ರ ಮನೆಗೆ ಅಷ್ಟು ದುಃಖ ಆಗತ್ತೆ ಯೋಚನೆ ಮಾಡಬೇಕು. ಹೆಣ್ಮಕ್ಳಿಗೆ ಯಾವಾಗಲೂ ಹಿಂಸೆ ಪಡ್ಬಾರ್ದು. ನೀವು ಎಷ್ಟು ಹುಬ್ಳಿ ಧಾರವಾಡದಲ್ಲಿ ತುಂಬ ಜನ ಕೇಳ್ತಾ ಇದ್ದೀವಿ, ಅಲ್ಲಿ ಅತ್ಯಾಚಾರ ಇಲ್ಲಿ ಅತ್ಯಾಚಾರ, ಇದೆಲ್ಲ ಮಾಡಬಾರ್ದು. ಮಹಿಳೆ ಮಕ್ಕಳೇ ನೀವು ಅದಕ್ಕೆ ಬಲಿಯಾಗಬಾರ್ದು. ತಂದೆ ತಾಯಿ ನಮಗೆ ಬೈತಾರೆ, ಯಾಕೆ ಬೈತಾರೆ? ಒಂದು ದಾರಿಗೆ ಬನ್ನಿ. ಅವ್ರು ಕಷ್ಟಪಟ್ಟಂಗೆ ನೀವು ಕಷ್ಟಪಡಬೇಡ್ರಿ ಅಂತ ಬೆಳೆಸ್ತಾ ಇರ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಹಿಳಾ ದಿನಾಚರಣೆ ಒಂದೇ ಮಾಡಾಕೋಬೇಡಿ. ಪ್ರತಿಯೊಂದು ದಿನವೂ ಮಹಿಳಾ ದಿನಾಚರಣೆ ಆಗಿರುತ್ತೆ, ಆಚರಿಸಿ, ಒಳ್ಳೆ ಹೆಸರು ತಗೊಳ್ಳಿ. ಈ ಸಂಸ್ಥೆ ನನ್ನ ಪರಿವಾರ ಸಂಸ್ಥೆಗೆ ನನಗೆ ಬಿಡು ಮಾಡಿ ಇವತ್ತು ಕರೆಸ್ಕೊಂಡಿದ್ದಾರೆ. ಬನ್ನಿ ಮೇಡಮ್, ನಾನು ಇವತ್ತು ಹಲವಾರು ಕಾರ್ಯಕ್ರಮ ಇದ್ರೂ ಇವತ್ತು ನಮ್ಮ ಆನೆಗುಂದಿಯವರಿಗೆ ಹಾಗೂ ನಮ್ಮ ವೆಂಡಿಗೇರಿ ಮೇಡಮ್ ಅವರಿಗೆ ಹಾಗೂ ನಮ್ಮ ಪುಷ್ಪ ಮೇಡಮ್ ಅವರಿಗೆ, ಸರಿಗೆ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತೆ. ಇವತ್ತು ನಾನು ಕರೆಸಿದ್ದೀರಿ, ನಾನು ತುಂಬ ಮಾತಾಡಿದ್ದೀನಿ. ಇನ್ನು ಹಲವಾರು ಮಾತಾಡ್ತಾ ಇದ್ರೆ ಹಲವಾರು ಮಾತಾಡ್ಬೇಕು ಅನಿಸುತ್ತೆ. ಯಾಕಂದರೆ ತುಂಬ ಕೆಲಸ ಮಾಡೋದು ತುಂಬ ಮಾತಾಡೇ ಇರಬೇಕು. ಕೆಲಸ ನಿಲ್ಲರಿ ಮೇಡಮ್. ಈ ಕೆಲಸ ಮುಗೀತಂದ್ರೆ ಇನ್ನೊಂದು ಕೆಲಸ ಹುಡುಕ್ತಾ ಇರಬೇಕು ನಾವು. ಇನ್ನೊಂದು ಕೆಲಸ ಮುಗೀತಂದ್ರೆ ಇನ್ನೊಂದು ಕೆಲಸ ಹುಡುಕು. ಹೀಗೆ ಮಾಡ್ಕೊತ ಬಂದೆ. ನಾನು ರಾಜಕೀಯ ಒಳಗೂ ಬೆಳೆದಿದ್ದೀನಿ. ರಾಜಕೀಯದಲ್ಲಿ ಇನ್ನೂ ನಾನು JDS ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಾನು MLA ಕ್ಯಾಂಡಿಡೇಟೂ ಆಗಿದ್ದೆ. ಸ್ವಲ್ಪ ಎಲ್ಲೇ ನನಗೆ ಬೇರೆಯವರಿಗೆ ಟಿಕೆಟ್ ಹೋಯಿತು. ಅದು ಸ್ವಲ್ಪ ಮಾನಸಿಕವಾಗಿ ನನಗಿದ್ದೆ. ಮತ್ತು ನಮ್ಮ ಸಂಸ್ಥೆಗೆ ನಾನು ಸರಿ ಅಂತ ನನ್ನ ಸಂಸ್ಥೆಯಲ್ಲಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗರತ್ನಮ್ಮ ಅವರು SC ಕ್ಯಾಸ್ಟ್ ಆದರೂ ಅವರಲ್ಲಿ ಇರುವಂಥ ಛಲ, ಅವರಲ್ಲಿ ಇರುವಂಥ ಗುಣ ಆ ಥರ ಬೆಳಿಬೇಕು ಬಿಡು. ನಾಗರತ್ನ ಮೇಡಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಂತ ಬಿಟ್ಬಿಡಿ, BJP ಬಿಡಿ, JDS ಬಿಟ್ಬಿಡಿ, ನಾನು ಮಾಡ್ಬೇಕನ್ನೋದು ಬರ್ತೈತಲ್ಲ ಅದು ಮುಖ್ಯ. ನಮ್ಮ ಮಹಿಳಾ ಆಯೋಗ ಅಂತ ಮನೆಯಲ್ಲಿ ಬಿಟ್ಕೊಳ್ಳಿಲ್ಲ. ಅವರು ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಸ್ಕೂಲ್, ಪ್ರತಿಯೊಂದು ಕಾಲೇಜ್, ಪ್ರತಿಯೊಂದು ಹಾಸ್ಪಿಟಲ್ ಸದ್ಯಕ್ಕೆ ಹೋಗ್ತಾರೆ. ಅವರು ಆ ಥರ ಬೆಳಿಬೇಕು. ನಿಮ್ಮಲ್ಲಿ ಏನಿದೆ ಬರೀ ಕಾಲೇಜಿಂದ ಸಮಾಜ ಸೇವೆ ಮಾಡುವಂಥ ಚಲನೆ ಇಟ್ಕೋಬೇಕು. ಯಾರಿಗೆ ಕಷ್ಟದಲ್ಲಿದ್ದರಿಗೆ ಅವ್ರಿಗೆ ಹೆಲ್ಪ್ ಮಾಡಿ, ಸಹಕಾರ ಕೊಡಿ. ಯಾವುದೋ ಒಂದು ನೊಂದ ಮಹಿಳೆಗೆ ಇನ್ನಷ್ಟು ನೊಂದಿಸ್ಬೇಡಿ, ಆಕೆಗೆ ಧೈರ್ಯ ಕೊಡಿ, ಹೇಳ್ತಾರಲ್ಲ. ಅವರು ರಾಯಪುರದಲ್ಲಿರುವಂತಹ ಮಹಂತ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ IQAC ಅಡಿಯಲ್ಲಿ ಮಹಿಳಾ ಸಂಘ ಹಮ್ಮಿಕೊಂಡಿದ್ದ
ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಕೌಟುಂಬಿಕ ಸಮಸ್ಯೆಗಳಿಂದ ಇತ್ತೀಚೆಗೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತಿದ್ದು, ಅವುಗಳ ನಿಯಂತ್ರಣವಾಗಬೇಕು. ಅಂದಾಗ ಮಾತ್ರ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರುತ್ತದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಧಾರವಾಡ ನ್ಯೂಸ್ ಸಂಪಾದಕರು ಹಾಗೂ ಇಂದು ಸಂಜೆ ಪತ್ರಿಕೆ ಪತ್ರಕರ್ತರಾದ ಬಸವರಾಜ್ ಆನೆಗುಂದಿಯವರು ಮಾತನಾಡುತ್ತಾ, ಮಹಿಳಾ ಪರ ಕಾನೂನುಗಳಿದ್ದರೂ ಕೂಡ ಮಹಿಳೆಯರ ಮೇಲೆ ನಿತ್ಯ ದೌರ್ಜನ್ಯಗಳು ನಡೆಯುತ್ತಿವೆ. ಇವುಗಳನ್ನು ತಡೆಯಲು ಪ್ರತಿಯೊಬ್ಬರೂ ಕೂಡ ಕೈಜೋಡಿಸಬೇಕು. ಇಂದು ಪ್ರತಿಯೊಬ್ಬ ಮಹಿಳೆ ಸಾಕ್ಷರರಾಗುವ ಅವಶ್ಯಕತೆ ಇದೆ. ಮಹಿಳೆಯರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬನೆ ಪಡೆಯುವುದರೊಂದಿಗೆ ಆರೋಗ್ಯವಂತ ಸಮಾಜ ನಿರ್ಮಿಸುವಲ್ಲಿ ಮಹಿಳೆಯರು ಇನ್ನೂ ಹೆಚ್ಚು ಕಾರ್ಯೋನ್ಮುಖರಾಗಲಿ. ಹೆಣ್ಣು ಮಕ್ಕಳು ಸಮಾಜದಲ್ಲಿ ಗೌರವಯುತ ಸ್ಥಾನ ಪಡೆದುಕೊಳ್ಳಿ. ಮಹಿಳೆಯರನ್ನ ಗೌರವದಿಂದ ಕಾಣುವ ಮನಸ್ಸು ತಮ್ಮೆಲ್ಲರದಾಗಿರಲಿ ಎಂದು ಹೇಳಿದರು. ಕಾಲೇಜಿನಾಗಿದ್ದಾಗ ಪ್ರತಿ ಸಲ ನಮ್ಮನ್ನ ಯಾವ ರೀತಿ ಬೆಳೆಸ್ತಿದ್ರಂದ್ರೆ ಕಾಲೇಜಿನಾಗ ಮೇಡಮ್ಗಳು ಕೂಡ ನಮ್ಮನ್ನ ಬಹಳ ತಮ್ಮ ಮಕ್ಕಳಂತೆ ಕಾಣ್ತಿದ್ರು. ಪ್ರತಿ ಸಲ ನಾವು ಒಂದು ಕ್ಲಾಸನ್ನ ಮಿಸ್ ಮಾಡ್ಕೊಳ್ತಿದ್ದಿಲ್ಲ. ಪ್ರತಿ ಸಲ ಪ್ರತಿ ಕ್ಲಾಸಿಗೆ ನಾವು ಯಾವುದೇ ಟೀಚರ್ ಇರಲಿ, ಸಬ್ಜೆಕ್ಟ್ ಟೀಚರ್ ಅಲ್ಲಾದ್ರೂ ಕೂಡ ಯಾಕಪ್ಪ ಇಲ್ಲಿ ನಿಂತೀರಿ, ಏನು ಮಾಡಾಕತ್ತೀರಿ ಅಂತ ಎಲ್ಲ ಟೀಚರ್ಸ್ ಬಹಳ ಕಾಳಜಿ ಮಾಡ್ತಿದ್ರು. ಅಂತಹ ಎಲ್ಲ ನೆನಪುಗಳು ನನಗೆ ಇಲ್ಲಿ ಕುಂತಾಗ ಬರ್ತಾ ಇತ್ತು. ಯಾಕಂದ್ರೆ ಇವತ್ತು ಮಹಿಳಾ ದಿನಾಚರಣೆ, ನಾನು ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡಬೇಕನ್ನಿಸ್ತಿತ್ತು. ಆದರೆ ಪ್ರಾರಂಭದಲ್ಲಿ ಕಾಲೇಜಿನ ನೆನಪುಗಳು ಬಂದಾಗ ಸ್ವಲ್ಪ ಏನೋ ದುಃಖ ಅನಿಸ್ತು. ಯಾಕಂದ್ರೆ ಅವಾಗಿನ ಬಡತನದಲ್ಲೂ ಒಂದು ವಿದ್ಯೆ ಕಲಿಬೇಕನ್ನೋ ಒಂದು ಹಂಬಲವಿತ್ತು ನಮಗೆ ಸರ್ ಹೇಳ್ತಿದ್ರು, ನೋಡಪ್ಪ ಯಾವುದೋ ತಪ್ಪು ದಾರಿ ಹಿಡಿಬೇಡ್ರಿ, ಒಳ್ಳೆ ದಾರಿಲಿ ಹೋಗ್ರಿ, ನೀವು ಒಂದ್ಸಲ ಏನಾದರೂ ವಿದ್ಯೆ ಕಲಿತಿರಂದ್ರೆ ಖಂಡಿತ ಮುಂದೆ ಒಂದು ಉದ್ಯೋಗದಲ್ಲಿ ಹೋಗ್ಬೇಕು, 4 ಜನ ನಿಮ್ಮ ಕಡೆ ಕೆಲಸ ಮಾಡಬೇಕು, ಇಲ್ಲ ನೀವೆಲ್ಲರೂ ನೌಕರಿ ಮಾಡಬೇಕು, ನಿಮ್ಮ ಮನೆಯವ್ರು ಖುಷಿ ಆಗಬೇಕು, ಆಮೇಲೆ ನಿಮ್ಮಿಂದ ಎಲ್ಲ ಬೆನ್ನತ್ಕೊಂಡು ಬರ್ತೈತಿ ಅಂತ. ಸತ್ಯವಾದ ಮಾತು ನನಗೆ ಪ್ರತಿ ಸಲ ನೆನಪಾಗ್ತದೆ. ನಾನು ಈ ರೀತಿ ಬೆಳಿಬೇಕಾದ್ರೆ ಈ ಮಹಾವಿದ್ಯಾಲಯದ ಸಂಸ್ಕಾರ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಎತ್ತಿನಗುಡದಿಂದ ಮುರುಘಾಮಠಕ್ಕೆ ನಡ್ಕೊಂಡು ಬರ್ತಿದ್ದೆ. ಇವತ್ತು ಅದೇ ಕಾಲೇಜಿಗೆ ಕಾರ್ ತಗೊಂಡು ಬರ್ತಾ ಇದ್ದೇನೆ. ಅದೇ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಅವತ್ತು ನನಗೆ ಇವರು ಯಾರೂ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ, ನಾನು ಯಾವುದೋ ಹುಡುಗಿದ್ದ ಲವ್ ಅದು ಇದು ಅಂತೇಳಿ ಏನಾದ್ರು ಅಡ್ಡದಾರಿ ಬಿಟ್ಕೊಂಡು ಹೋಗಿದ್ದಂದ್ರೆ ಅಷ್ಟೊಂದು ಅವಕಾಶಗಳಿದ್ದು. ಅವಾಗ ನಮಗೆ ಬಹಳಷ್ಟು ಪ್ರಪೋಸಲ್ಗಳು ಬರ್ತಿದ್ವು. ಅಂತ ಟೈಮ್ನಲ್ಲಿ ಪ್ರತಿ ಹೆಜ್ಜೆಗೂ ನಮ್ಮ ತಂದೆ ತಾಯಿಗಳು ಕಾಯ್ಸಕ್ಕೆ ನಮ್ಮ ಶಿಕ್ಷಕರು ಕಾಯ್ತಿದ್ರು ನಮ್ಮನ್ನು. ಯಾಕಂದ್ರೆ ನನ್ನ ನಿರ್ಮಳಿ ಸರ್ ನಿಂಗೇನು ನಾಚಿ ಮಾನ ಬರೆದಿದ್ದಿಲ್ಲ ಅಂತ ಕೇಳ್ತಿದ್ರು ಒಂದೊಂದು ಸಲ. ಯಾಕೆ ಸರ್ ಅಂದಾಗ ಪರೀಕ್ಷೆ ಬರೆದಿದೆ, ಅಭ್ಯಾಸ ಮಾಡೋದು ಬಿಟ್ಟು ಹುಡುಗಿಯರ ಜೊತೆ ಮಾತಾಡ್ಕೊಂಡು ನಿಂತಿಯಲ್ಲ, ಹೋಗುವ ಅಂತ. ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ನಾವು ಅವಾಗ ಕೂಡ ಹೆಣ್ಮಕ್ಳಿಗೆ ಬಹಳ ಪ್ರೀತಿಯಿಂದ ಗೌರವ ಕೊಡ್ತಿದ್ದೀವಿ. ಟೀಚರ್ಸ್ಗಂತರೂ ನಾವು ಎಲ್ಲೇ ಸಿಗಲಿ, ನಮ್ಮ ಟೀಚರ್ಸ್ ಅಂದ್ರೆ ಮೇಡಮ್ ನಮಸ್ಕಾರ ಅಂದ್ರೆ ಅವರು ಪ್ರೀತಿಯಿಂದ ಮತ್ತೆ ನಮ್ಗೆ ನಮಸ್ಕಾರ ಮಾಡಿ, ಅದು ಶಿಕ್ಷಕರಿಗೆ ಮಾತ್ರ ಅದು ಅನಿಸ್ತಕ್ಕಂಥದ್ದೇ. ನಮಸ್ಕಾರ ಅಂದಾಗ ಪ್ರತ್ಯೇಕ ನಮಸ್ಕಾರ ಹೇಳೋದು. ಕೆಲವೊಂದು ಆಫೀಸರ್ಸ್ಗೆ ನಾವು ನಮಸ್ಕಾರ ಅಂದಾಗ ಹಾ ಅಂತೇಳಿ ತಲೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಟೀಚರ್ಸ್ಗೆ ಆ ನಮಸ್ಕಾರವನ್ನೇ, ಆ ಸಂಸ್ಕಾರ ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಬಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ, ಇವತ್ತು ದಿನನಿತ್ಯ ಮಹಿಳಾ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಅವು ನೋಡಿದರೆ ಪತ್ರಿಕೆಗಳು, ಟಿವಿಯಲ್ಲಿ ನೋಡ್ತಾ ಇದ್ರೆ ನಮಗೆ ಒಂಥರ ಮುಜುಗರ ಅನಿಸ್ತದೆ. ಪ್ರತಿನಿತ್ಯ ನಾನು ಕೂಡ ಅನೇಕ ಘಟನೆಗಳಲ್ಲಿ ಭಾಗಿಯಾಗಿರ್ತೇನೆ. ಅವುಗಳನ್ನು ಪರಿಹರಿಸುವಲ್ಲಿ ನಮಗೂ ಕೂಡ ತುಂಬಾ ಸಂಕಷ್ಟ ಅನಿಸ್ತದೆ. ಇಲ್ಲೇ ನವನಗರದ ಮೊನ್ನೆ 9ನೇ ಹುಡುಗಿ ಒಬ್ಬ ಶಿಕ್ಷಕ ಅತ್ಯಾಚಾರ ಮಾಡಿದ ಪ್ರಕರಣ. ಆ ಪ್ರಕರಣದಲ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರು ಹೋದ್ರೆ FIR ಮಾಡ್ಕೊಳ್ಳಿಲ್ಲ. ಆ ಹುಡುಗಿ ತಾಯಿ ನನ್ನ ಹತ್ರ ಬಂದರು, ನನ್ನ ಆಫೀಸಿಗೆ ಬಂದರು. ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ರಕ್ಷಣಾ ಘಟಕದವರು ನನ್ನ ಆಫೀಸಿಗೆ ಕರೆಸಿ ಆ ಹುಡುಗಿನ ಕರ್ಕೊಂಡು ಹೋಗಿ ಮೆಡಿಕಲ್ ಮಾಡಿಸಿ ಅವನ ಶಿಕ್ಷಕನ ಮೇಲೆ FIR ಮಾಡಿಸಿದೆ. ಯಾಕೆ ಹೇಳ್ತೀನಿ ಅಂದ್ರೆ, ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿರಲ್ಲ. ವಿದ್ಯಾರ್ಥಿ ಲೈಫ್ನಲ್ಲಿ ನಾವು ಯಾರನ್ನೋ ಬೆನ್ನತ್ಕೊಂಡು ಹೋಗ್ತೇವೆ, ಯಾರಿಗೂ ಹೇಳಲ್ಲ. ನಮ್ಮ ಮೊಬೈಲ್ಗಳನ್ನು ಈಗಂತರೂ ಮೊಬೈಲ್ಗಳು ಇರೋದ್ರಿಂದ ನಾವು ಯಾರಿಗೆ ಮೆಸೇಜ್ ಮಾಡ್ತೀವೋ, ನಮಗೆ ಯಾರು ಮೆಸೇಜ್ ಮಾಡ್ತಾರೋ ನಮಗೂ ಗೊತ್ತಿರಲ್ಲ. ಅವುಗಳಿಗೆ ಮರಳಾಗ್ತೇವೆ, ಮೋಸ ಹೋಗ್ತೇವೆ. ಮೋಸ ಹೋದಾಗ ನಮ್ಮ ಜೀವನವನ್ನೇ ನಾವೇ ಹಾಳು ಮಾಡ್ಕೊತೀವಿ. ಅಂತ ಕೆಲಸಕ್ಕೆ ತಾವುಗಳು ವಿದ್ಯಾರ್ಥಿಗಳು ಹೋಗಬಾರ್ದು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾವತ್ತು ಸ್ತ್ರೀಯರನ್ನ ಎಲ್ಲಿ ನಾವು ಪೂಜಿಸ್ತೇವೋ ಅಲ್ಲಿ ದೇವತೆಗಳು ನೆಲೆಸ್ತಾವ ಅಂತೇಳಿ ಆಗ ಪರಿದಾಗ್ತಾ ಹೇಳ್ತಾ ಇದ್ದು. ಯಾಕಂದ್ರೆ ನಿಜವಾಗ್ಲೂ ನನಗೂ ಹಂಗೆ ಅನಿಸ್ತದೆ. ಪ್ರತಿನಿತ್ಯ ನಾವು, ನನ್ನ ಹತ್ರ ಬಹಳಷ್ಟು ಹೆಣ್ಮಕ್ಳು ದೌರ್ಜನ್ಯಕ್ಕೊಳಗಾದವರು ರಾತ್ರಿ 2
ಗಂಟೆ 1 ಗಂಟೆ 3 ಗಂಟೆಗೆ ಫೋನ್ ಮಾಡ್ತಾರೆ. ನಾನು ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಇರ್ತಾಳೆ, ನಾನು ಸ್ಪೀಕರ್ ಆನ್ ಮಾಡಿ ಮಾತಾಡ್ತೇನೆ. ಯಾಕಂದ್ರೆ ನನ್ನ ಹೆಂಡತಿಗೂ ಡೌಟ್ ಬರಬಾರದು ಅಂತ. ಯಾಕಂದ್ರೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಾವು ಒಳ್ಳೇದು ಮಾತಾಡಿದ್ರು ಕೂಡ ತಪ್ಪು ಕಲ್ಪನೆಗಳನ್ನು ಮಾಡ್ಕೊಳ್ಳುವಂತ ಈ ಸಮಾಜದಲ್ಲಿ ಬಹಳಷ್ಟು ನಾವು ಯಾರಾದ್ರೂ ಸ್ವಲ್ಪ ಸಲಿಗೆಯಿಂದ ಮಾತಾಡಿದ್ರು ಕೂಡ ಏನೇನೋ ಕಲ್ಪನೆ ಮಾಡ್ಕೊಳ್ಳುವಂತ ಈಗಿನ ಸೊಸೈಟಿಯಲ್ಲಿ ನಾವು ಕೂಡ ಬದುಕುವುದು, ಅಂಥವ್ರಿಗೆ ಸಹಾಯ ಮಾಡೋದು ತುಂಬಾ ಒಂದೊಂದ್ಸಲ ಏನಪ್ಪ ಇದು ಮುಜುಗರ ಅನ್ನಿಸ್ತಾ ಇರ್ತದೆ. ಅವಾಗ ನಮ್ಮ ಮನೆಯವ್ರು ಅಂತಾರೆ, ನೀವು ಗೊತ್ತೈತ್ರಿ ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ನೀವು ಮಾಡ್ರಿ ಸಾಹೇಬ್ರೆ, ನಿಮ್ಮ ಕೆಲಸನ ಅಂತದೈತಿ ಅಂತ. ಯಾಕಂದ್ರೆ ಮನೆಯಲ್ಲಿ ಹೆಂಡತಿ ಸಪೋರ್ಟ್ ಆಗಿರ್ಬೇಕು ಪ್ರತಿಯೊಂದಕ್ಕೂ. ಗಂಡ ಏನ್ ಮಾಡ್ತಾನಂತ ಅವಳಿಗೆ ಗೊತ್ತಿರಬೇಕು. ನಾನು ಒಬ್ಬೊಬ್ಬರು ಸಲ ಬೈತಿರ್ತೇನೆ, ಪೊಲೀಸ್ ಆಫೀಸರ್ ಬೈತಾ ಇರ್ತಾನೆ. ಒಬ್ಬರು ಬೈಬೇಕಾದ್ರೆ ನಮ್ಮ ಮನೆಯವರು ಯಾರಿಗೆ ಮಾತಾಡಕತ್ತೀರಿ, ನೀವು ಯಾರಿಗೆ ಬೇಕಾಗ್ತೀರಿ? ನನ್ನ ಫೋನ್ ಯಾವುದು ನನ್ನ ಲಾಕ್ ಇಡೋದ್ರಿ, ಓಪನ್ ಇರ್ತದೆ, ಓಪನ್ ಇಟ್ಟಿರ್ತೀನಿ. ಪ್ರತಿನಿತ್ಯ ಯಾರಾದರೂ ನನ್ನ ಅನ್ಯಾಯಕ್ಕೆ ಒಳಗಾದವರು ನನಗೆ ಫೋನ್ ಮಾಡಿದರೆ ತಕ್ಷಣ ಸ್ಪಂದಿಸ್ತೀನಿ ನನ್ನ ಕೈಲಾದಷ್ಟು. ಅದು ನನ್ನ ಕೈಲಿ ಆಗಲ್ಲ ಅಂದರೆ ಪರಿತಾ ಮೇಡಮ್ ಅಂತ NGOಗಳು ಸಾಕಷ್ಟು ಇದೆ ಹುಬ್ಳಿ ಧಾರವಾಡದಲ್ಲಿ, ಅವ್ರ ಸಹಾಯ ತಗೋತೀನಿ, ಅವ್ರ ಕಡೆ ಕಳಿಸ್ಕೊಡ್ತೀನಿ. ಮೇಡಮ್ ಇಂಥ ಪ್ರಕರಣ ಇದೆ, ದಯವಿಟ್ಟು ಇದನ್ನ ನೀವು ಸಾಲ್ವ್ ಮಾಡಿ, ಈ ಮಹಿಳೆಗೆ ಈ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸ್ರಿ ಅಂತೇಳಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೆ ಅದನ್ನ ಅಲ್ಲಿಗೆ ಬಿಡಲ್ಲ, ಅದನ್ನು ಕಂಟಿನ್ಯೂ ಫಾಲೋಅಪ್ ಮಾಡಿ ಅಂಥವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾನು ಸುಮಾರು 25 ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೇನೆ. ನಾನು 98ರಲ್ಲಿ ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ. ನಾನು ಡಿಗ್ರಿ ಮುಗಿಸಿ LLB ಮುಗಿಸಿದೆ. LLB ಮುಗಿತ ಮಾಡ್ತಾನೆ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಪಾರ್ಟ್ ಟೈಮ್. ಬೆಳಗ್ಗೆ ಲಾ ಕಾಲೇಜು, ಸಕ್ರಿ ಲಾ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಬೆಳಗ್ಗೆ ನನಗೆ 1 ಗಂಟೆಗೆ ನಾನು ಕಾಲೇಜ್ ಮುಗಿತಿತ್ತು. 1 ಗಂಟೆ ಮೇಲೆ ಖಾಲಿ ಇರೋದೇನಂತೇಳಿ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದೆ. ಅದೇ ನನ್ನ ಪತ್ರಿಕೆಯಲ್ಲಿ ಕೆಲಸ ಮಾಡೋದೇ ನನ್ನ ಪ್ರಾಮಾಣಿಕ ಕೆಲಸ. ಅಂದರೆ ಕನ್ನಡ ಪ್ರಬುದ್ಧತೆ ನನ್ನಲ್ಲಿ ಇರೋದ್ರಿಂದ ನನ್ನ ಕಡೆ ಏನು ಮಾಡ್ತಿದ್ರು, ಯಾರು ಆರ್ಟಿಕಲ್ ಬರೆದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ಕೊಡ್ತಿದ್ರು. ಏನು ಕನ್ನಡ ಮಿಸ್ಟೇಕ್ ಇತ್ತು ನೋಡ್ರಿ, ಶಬ್ದಗಳು, ಕೆಲವು ಪದಗಳನ್ನು ಇಂಗ್ಲಿಷ್ ಪದಗಳನ್ನು ಬಳಕೆ ಮಾಡ್ತಿದ್ರು, ಅದನ್ನ ರೌಂಡ್ ಹಾಕಿ ಕೆಲವು ಕನ್ನಡ ಪದ ಗೊತ್ತಾಗ್ತಿದ್ದಿಲ್ಲ ನನಗೆ. ಅವಾಗ ನಾನು ಕೂಡ ಒಂದು ಕೆಲವೊಂದು ಕನ್ನಡ ಡಿಕ್ಷನರಿಗಳನ್ನು ತಗೊಂಡು ಓದ್ತಿದ್ದೆ. ನನ್ನ ಓದೋದು ಬಹಳ ಹೋಯ್ತು. ಪ್ರತಿನಿತ್ಯ ನಾನು ಲೈಬ್ರರಿಗೆ ಕಾಲೇಜಿನಲ್ಲಿದ್ದಾಗ ಕೂಡ ಲೈಬ್ರರಿಗೆ ಓದ್ತಿದ್ದೆ. ಹಂಗೆ ನೀವು ಓದೋ ಅಭ್ಯಾಸವನ್ನ ಬೆಳೆಸ್ಕೊಂಡ್ರೆ ಮಕ್ಕಳ್ರೆ, ನೀವು ಓದಿ ಉನ್ನತ ಮಟ್ಟದಲ್ಲಿ ಹೋಗಿ ನೀವು ಏನಾದರೂ ನಿಮ್ಮ ಕಾಲ ಮೇಲೆ ನಿಂತರೆ ಜಗತ್ತು ನಿಮ್ಮನ್ನ ನೋಡುವಂತ ಆಗ್ಬೇಕು. ಯಾಕಂದ್ರೆ ನೀವೇನಾದ್ರೂ ಹೀಗೆ ಅಡ್ಡದಾರಿ ಹಿಡ್ಕೊಂಡು ಅಥವಾ ಕಾಲೇಜ್ ಕೈಲಾರ್ದ ಏನಾದ್ರು ತಪ್ಪುಗಳನ್ನು ಮಾಡ್ಕೊಂಡು ನೀವು ಜೀವನವನ್ನ ಹಾಳು ಮಾಡ್ಕೊಂಡ್ರೆ ನಿಜವಾಗ್ಲೂ ನೀವು ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ. ಯಶಸ್ಸು ಕಾಣಬೇಕಂದ್ರೆ ಉನ್ನತ ಶಿಕ್ಷಣ ಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಹೋದ್ರಿ. ಮತ್ತೆ ಇಲ್ಲಿ ಶಿಕ್ಷಕರು ನಿಮಗೆ ಎಲ್ಲ ರೀತಿ ಸಪೋರ್ಟ್ ಆಗಿದ್ದಾರೆ. ನಿಮಗೆ ಉತ್ತಮವಾದ ಲೈಬ್ರರಿ ಇದೆ, ಇಲ್ಲಿ ಟೀಚರ್ಸ್ ಇದ್ದಾರೆ. ಎನಿ ಟೈಮ್ ನೀವು ಏನೇ ಕೇಳಿದ್ರು ನಿಮಗೆ ಮಾಹಿತಿ ಕೊಡ್ತಾರೆ ಅಥವಾ ನಿಮಗೆ ನೋಟ್ಸ್ ಕೊಡ್ತಾರೆ. ಅಂತ ಅವಕಾಶಗಳನ್ನ ಬಳಕೆ ಮಾಡಿಕೊಳ್ಳಿ. ಈಗಂತೂ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಹೋಗಿ ಅಂತಿಂತ ನೋಡೋದಕ್ಕಿಂತ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಿಸಿದ ವಿಷಯಗಳನ್ನ ನೀವು ಏನಾಗಬೇಕು, ಮುಂದೆ ನಾನು ಇಂಥದ್ದೊಂದು ಉದ್ಯೋಗವನ್ನು ಪಡಿಬೇಕು ಅಥವಾ ನಾ IAS KS ಆಗಬೇಕಂತ ಕನಸುಗಳು ಏನಾಗಿದ್ದರೆ ಖಂಡಿತವಾಗಿ ಅದನ್ನ ಯೂಸ್ ತಗೊಳ್ಳಿ. ಆಮೇಲೆ ಬಹಳಷ್ಟು ಧಾರವಾಡದಲ್ಲಿ ಕೋಚಿಂಗ್ ಸೆಂಟರ್ಗಳಿದ್ದಾವೆ. ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳು ಕಲಿಸುವಂತ ಕೆಲವೊಂದು ಕೋಚಿಂಗ್ ಸೆಂಟರ್ಗಳಿದ್ದಾವೆ. ಅವುಗಳನ್ನ ಮಾಹಿತಿಗಳನ್ನ ನಾನು ಸಾಧ್ಯ ಆದ್ರೆ ಮೇಡಮ್ ಅವರಿಗೆ ಅವನ್ನೆಲ್ಲ ಸ್ವಲ್ಪ ಮಾಹಿತಿ ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಕಾಲೇಜಿನ ಕೀರ್ತಿ, ನಿಮ್ಮ ತಂದೆ ತಾಯಿಗಳ ಕೀರ್ತಿ ತಗೊಂಬರಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಅಧ್ಯಕ್ಷತೆ ವಹಿಸಿದ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾ ರಾಜಶೇಖರಪ್ಪ ಎಂಬವರು ಮಾತನಾಡುತ್ತಾ, ಮಹಾವಿದ್ಯಾಲಯದಲ್ಲಿ ನಡೆದ ಮಹಿಳಾ ದಿನಾಚರಣೆ ಅರ್ಥಪೂರ್ಣ ಕಾರ್ಯಕ್ರಮ. ಮಹಿಳೆಯರು ತಮ್ಮ ಹಕ್ಕುಗಳು ಮತ್ತು ಲಿಂಗ ಸಮಾನತೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚು ಕಾರ್ಯಪ್ರವೃತ್ತರಾಗಿ ಹೆಣ್ಣು ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಪುರುಷರಿಗೆ ಸರಿಸಮಾನವಾಗಿ ಸಾಧನೆ ಮಾಡಿದ್ದಾರೆ. ಬರುವ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡುವ ಮುಖೇನ ಮಾದರಿಯಾಗಲಿ ಎಂದರು. ಸಮಸ್ತ ನಾಡಿನ ಮಹಿಳೆಯರಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8, 2025. ಈ ಮಹಿಳಾ ದಿನಾಚರಣೆಗೆ ಮುಖ್ಯ ಅತಿಥಿಗಳಾಗಿ ನಮಗೆ ಪರಿತಾ ರೋಣತ್ ಮೇಡಮ್ ಅವರು ಒಪ್ಕೊಂಡ್ಬಿಟ್ಟು ಇಲ್ಲಿ ಬಂದು ಸವಿಸ್ತಾರವಾಗಿ ಅವರ ಸಾಧನೆಯನ್ನು ಇಲ್ಲಿ ತೋರ್ಪಡಿಸಿದ್ದಾರೆ. ಈ ಮಹಿಳಾ ದಿನಾಚರಣೆಯ ಉದ್ದೇಶವೇ ಇಷ್ಟು, ಇಲ್ಲಿ ಮಹಿಳೆಯರನ್ನು ಗೌರವಿಸುವಂಥ ಒಂದು ದಿನ.
ಅವರ ಸಾಧನೆಯನ್ನು ಎತ್ತಿ ಹಿಡಿಯುವಂಥ ಒಂದು ದಿನ, ಅವರ ಒಂದು ಉನ್ನತಿಯನ್ನು ನೋಡುವಂಥ ಒಂದು ದಿನ ಈ ಒಂದು ದಿನ. ಅದು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಸದಾ ಅದು ಮುಂದುವರಿಬೇಕು ಅನ್ನುವಂಥದ್ದು ಅವರ ಅಭಿಲಾಷೆ ಅನ್ನುವಂಥದ್ದು ಇಲ್ಲಿ ಕಂಡುಬರುವಂಥದ್ದು. ಜೊತೆಗೆ ಇಲ್ಲಿ ರೋಣಕ್ ಮೇಡಮ್ ಅವರು ಇಲ್ಲಿಯವರೆಗೂ ಕೂಡ ತಮ್ಮ ಸಾಧನೆಯನ್ನು ಮತ್ತು ಹೋರಾಟದ ಹಾದಿಯನ್ನು ಇಲ್ಲಿ ಪ್ರಸ್ತುತಪಡಿಸಿದರು. ಅಂದರೆ ಅವರು ಬಹುತೇಕವಾಗಿ ಈ ಒಂದು ವೇಶ್ಯಾವಾಟಿಕೆಯಲ್ಲಿದ್ದಂಥ ಒಂದು ಮಹಿಳೆಯರನ್ನು ಸರಿಯಾಗಿ ತರುವಂತಹ ಒಂದು ಪ್ರಯತ್ನವನ್ನು, ಸಮಾಜಮುಖಿ ಕಾರ್ಯಗಳನ್ನು ಅವರು ಕೈಗೊಂಡಿರುವಂಥದ್ದು, ಅನಾಥ ಮಕ್ಕಳನ್ನು ಸಮಾಜಮುಖಿಯಾಗಿ ಅವರನ್ನು ತೋರ್ಪಡಿಸೋದಕ್ಕೆ ಮುಂದೆ ಬಂದಿರುವಂಥದ್ದು ಮತ್ತು ಈ ಒಂದು ಸರಾಯಿಯುಕ್ತ ಸಮಾಜವನ್ನಾಗಿ ನಿರ್ಮಾಣವನ್ನು ಮಾಡುವಂಥ ಒಂದು ಕೆಲಸದಲ್ಲಿ ಅವರು ಕೈ ಜೋಡಿಸಿರುವಂಥದ್ದು. ಜೊತೆಗೆ ಇಲ್ಲಿ ಕುಟುಂಬ ಪರಿವಾರವನ್ನು ಕೂಡಿಸುವಂಥ ಒಂದು ಸಮಿತಿಯನ್ನು ಅವರು ರಚನೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಸುಮಾರು 1200 ಕುಟುಂಬಗಳನ್ನು ಇಲ್ಲಿ ನ್ಯಾಯವನ್ನು ಕೊಡಿಸಿದ್ದೇವೆ ಎನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ಅದು ಬಹಳಷ್ಟು ಸಂತೋಷದ ಸಂಗತಿ. ಏಕೆಂತಂದರೆ ಅಗಲಿಸುವಂಥದ್ದು ಬಹಳ ಈಸಿ, ಆದರೆ ಕೂಡಿಸುವಂಥದ್ದು ಏನಿದೆಯಲ್ಲ ಇದು ಬಹಳಷ್ಟು ಶ್ರೇಷ್ಠ, ಅಂದರೆ ಶ್ರೇಷ್ಠವಾದಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಅವರು ಇನ್ನೂ ಕೂಡ ರಾಜಕೀಯವಾಗಿ ಮುಂದುವರಿಲಿ ಅಥವಾ ರಾಜಕೀಯವಾಗಿ ಉನ್ನತವಾದಂಥ ಸ್ಥಾನ ಅವರಿಗೆ ಸಿಗಲಿ ಎನ್ನುವಂಥ ಆಶೋತ್ತರವನ್ನು ನಾವು ಕೂಡ ವ್ಯಕ್ತಪಡಿಸ್ತೇವೆ. ಜೊತೆಗೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಇವತ್ತು ಬಂದಿರುವಂಥವರು ಅಂತ ಹೇಳಿದ್ರೆ ಬಸವರಾಜ್ ಆನೆಗುಂದಿಯರು, ಪತ್ರಕರ್ತರು, ಸತ್ಯವಾಣಿ ಪತ್ರಿಕೆ. ಇವರು ಕೂಡ ಒಂದು ಅಂದರೆ ಸಮಾಜದಲ್ಲಿ ಶೋಷಿತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡೋದಕ್ಕೆ ಮುಂದೆ ನಿಂತಿರುವಂತಹ ಒಂದು ವ್ಯಕ್ತಿ, ಜೊತೆಗೆ ನಿಷ್ಠಾವಂತ ಪತ್ರಕರ್ತರು, ಜೊತೆಗೆ ಮೇಲಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿರೋದ್ರಿಂದ ಅವರು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎನ್ನುವಂಥದ್ದೇ ಸಂತೋಷದ ಸಂಗತಿ. ಅವರು ಕೂಡ ಮಹಿಳೆಯರನ್ನು ಗೌರವಿಸುವಂಥದ್ದು ಹೇಗೆ ಅಥವಾ ಮಹಿಳೆಯರನ್ನು ನೋಡಿಕೊಳ್ಳುವಂಥದ್ದು ಹೇಗೆ ಎನ್ನುವಂಥದ್ದನ್ನು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತಾ ಇಲ್ಲಿ ಮಹಿಳಾ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಮಹಿಳಾ ದಿನಾಚರಣೆ ಎನ್ನುವಂಥದ್ದು ಅರ್ಥಪೂರ್ಣವಾದಂಥ ಒಂದು ಅಂಶ. ಏಕೆಂತೇಳಿದ್ರೆ ನಮ್ಮ ಮೇಡಮ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಆದಿಶಕ್ತಿ ದುರ್ಗಿ ಮತ್ತು ಪಾರ್ವತಿ ಅಂತ ಹೇಳಿ. ನಮ್ಮಲ್ಲಿರುವಂಥ ಎಲ್ಲ ಮಹಿಳಾ ವಿದ್ಯಾರ್ಥಿಗಳು ಮತ್ತು ಮೇಡಮ್ಗಳು ಎಲ್ಲರೂ ಕೂಡ ಆದಿಶಕ್ತಿಗಳು ಆಗಿರೋದ್ರಿಂದ ಇಲ್ಲಿ ಕೇವಲ ದೇವತೆಗಳನ್ನೇ ನಾವು ಆದಿಶಕ್ತಿ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದಲ್ಲ, ಇಲ್ಲಿ ನಮ್ಮಲ್ಲಿರುವಂತಹ ಎಲ್ಲರೂ ಕೂಡ ಆದಿಶಕ್ತಿಗಳೇ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಬಯಸ್ತೇನೆ. ಅದನ್ನು ಕಲಿಬೇಕು ಎನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಜೊತೆಗೆ ಸಮಾಜದಲ್ಲಿ ಹೆಣ್ಣು, ಹೊನ್ನು ಮತ್ತು ಮಣ್ಣು ಇವರಿಗೋಸ್ಕರವಾಗಿ ಸತ್ತಂಥವರನ್ನು ಭಾಳ ಜನ ನೋಡ್ತೇವೆ ನಾವು. ಗಂಡಿಗಾಗಿ ಸತ್ತಂಥವರನ್ನು ಎಲ್ಲಿಯೂ ಕೂಡ ನಾವು ನೋಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದೂ ಕೂಡ ಲಕ್ಷ್ಮಿಯ ಸಂಕೇತ, ಭೂಮಿಯೂ ಕೂಡ ಈ ಒಂದು ಹೆಣ್ಣಿನ ಸಂಕೇತ, ಮಹಿಳೆಯೂ ಕೂಡ ಹೆಣ್ಣಿನ ಸಂಕೇತ ಆಗಿರೋದ್ರಿಂದ ಇಲ್ಲಿ ಏನೇ ಹೊಡೆದಾಟಗಳಾಗಿದ್ರು, ಏನೇ ಜಗಳಗಳಾಗಿದ್ರು ಕೂಡ ಹೆಣ್ಣಿನಿಂದಲೇ ಅಂತ ಹೇಳ್ಬಿಟ್ಟು ನಾನು ಕೂಡ ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಹಿಂದೆ ಸೀತೆ ಇರಲಿಲ್ಲ ಅಂತ ಹೇಳಿದ್ರೆ ರಾಮಾಯಣ ಆಗ್ತಿರ್ಲಿಲ್ಲ, ಮಹಾಭಾರತ ಅಂತ ಹೇಳಿದ್ರೆ ದ್ರೌಪದಿ ಇರಲಿಲ್ಲ ಅಂತ ಹೇಳಿದ್ರೆ ಮಹಾಭಾರತ ಆಗ್ತಿರ್ಲಿಲ್ಲ. ಆಗಿರೋದ್ರಿಂದ ಇಲ್ಲಿ ಏನೇ ಆಗಬೇಕು ಅಂತ ಹೇಳಬೇಕು ಕೂಡ ಸಮಾಜದಲ್ಲಿ ಮಹಿಳೆಯ ಪಾತ್ರ ಬಹಳ ಮುಖ್ಯ ಆಗ್ತದೆ. ಅಂದರೆ ಏನೇ ಒಂದು ಕಥೆ ಹೇಳಬೇಕು ಅಂತ ಹೇಳಿದ್ರೆ, ಏನೇ ಒಂದು ಜಗಳ ಆಗಬೇಕು ಅಥವಾ ಏನೇ ಯುದ್ಧಗಳಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರ ಪಾತ್ರ ಬಹಳಷ್ಟಿದೆ. ಯಾಕೆಂತ ಹೇಳಿದ್ರೆ ಹಿಂದೆ ರಾಜ ಮಹಾರಾಜರ ಕಾಲಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದು ಕಾಲದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ರಾಜನಿಗೆ ಮತ್ತೊಬ್ಬ ರಾಜನಿಗೂ ಯುದ್ಧಗಳು ನಡೀತಾ ಇತ್ತು. ಅದರ ಸಂಧಾನವನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಬಹುತೇಕವಾಗಿ ಸೋತಿರ್ತಕ್ಕಂಥ ರಾಜ ಗೆದ್ದಿರ್ತಕ್ಕಂಥ ರಾಜನಿಗೆ ತನ್ನ ಮಗಳನ್ನು ಕೊಟ್ಬಿಟ್ಟು ಏನ್ ಮಾಡ್ತಾ ಇದ್ದ, ವಿವಾಹ ಮಾಡಿಬಿಟ್ಟು ಸಂಪರ್ಕವನ್ನು ಏರ್ಪಡಿಸ್ಕೊಳ್ತಾ ಇದ್ದ. ಅಂದ್ರೆ ಸಂಪರ್ಕದ ಸೇತುವೆಯಾಗಿ ಇಲ್ಲಿ ಮಹಿಳೆ ಎನ್ನುವಂಥ ಒಂದು ನಿಲ್ತಾ ಇತ್ತು ಎನ್ನುವಂಥದ್ದು ಬಹಳಷ್ಟು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಇಲ್ಲಿ ಸಂಬಂಧವನ್ನು ಬೆಳೆಸುವಂಥವಳು ಮಹಿಳೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಇಲ್ಲಿ ಮತ್ತೊಂದಿದೆ, ಅಂದ್ರೆ ಇಲ್ಲಿ ಮಹಿಳೆ ಎನ್ನುವಂಥವಳು ಅರ್ಥವನ್ನು ಮಾಡಿಕೊಂಡ್ರೆ ಆಕೆ ನಾರಿ, ಆಕಸ್ಮಿಕವಾಗಿ ಏನಾದರೂ ಮುಗಿಸ್ಕೊಂಡ್ರೆ ಆಕೆ ಮಾರಿ. ಒಂದು ಕುಟುಂಬವನ್ನ, ಒಂದು ಸಮಾಜವನ್ನ ಎತ್ತಿ ಹಿಡಿಯುವಂಥವರು ಕೂಡ ಮಹಿಳೆ. ಅದೇ ಸಮಾಜವನ್ನ, ಅದೇ ಕುಟುಂಬವನ್ನ ಅದರ ಪತನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವ್ರು ಕೂಡ ಮಹಿಳೆ.
ಆಗಿರೋದ್ರಿಂದ ಇಲ್ಲಿ ಮಹಿಳೆಯ ಸ್ಥಾನ ಎನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗಿರ್ತದೆ. ಅಂದರೆ ಒಂದು ಕುಟುಂಬ ನೆಟ್ಟ ನಡಿಬೇಕು ಅಂತ ಹೇಳಿದ್ರೆ, ಒಂದು ಸಮಾಜ ಎನ್ನುವಂಥದ್ದು ಅದು ಅಂದರೆ ಊರ್ಧ್ವಮುಖವಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಮಹಿಳೆಯ ಪಾತ್ರ ಎನ್ನುವಂಥದ್ದು ಸಮಾಜದಲ್ಲಿ ಬಹಳಷ್ಟಿದೆ ಎನ್ನುವಂಥದ್ದನ್ನು ಇಲ್ಲಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಅಂತ ಹೇಳಿದ್ರೆ ಇವತ್ತು ಮಗನಿಗೆ ಮದುವೆಯನ್ನು ಮಾಡಬೇಕಾಗುತ್ತದೆ. ಮದುವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಕೆಗೆ ಒಳಗಡೆ ನೋವು ಇರ್ತದೆ. ತನ್ನ ಸಂಗಾತಿ ಬಂದ ಮೇಲೆ ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾನೆಯೋ ಇಲ್ವೋ, ನನ್ನ ಮೇಲೆ ಪ್ರೀತಿ ತೋರಿಸ್ತಾನೆಯೋ ಇಲ್ವೋ, ಅಥವಾ ನನ್ನನ್ನು ಹೊರಗೆ ಹಾಕ್ತಾನೆಯೋ, ನನ್ನನ್ನು ಅನಾಥಾಶ್ರಮಕ್ಕೆ ಕಳಿಸ್ತಾನೆಯೋ ಎನ್ನುವಂಥ ನೋವಿದ್ರೂ ಕೂಡ ಆಕೆ ರೇಷ್ಮೆ ಸೀರೆಯನ್ನು ಖುಷಿಯಿಂದ ತನ್ನ ಮಗನ ಈ ಒಂದು ವಿವಾಹವನ್ನು ಮಾಡಿಕೊಡ್ತಾರಲ್ಲ, ಅಥವಾ ಬೇರೆ ಮಹಿಳೆಯನ್ನು ತನ್ನ ಮನೆಗೆ ಆಹ್ವಾನವನ್ನು ಮಾಡಿಕೊಡ್ತಾರಲ್ಲ, ಅಂದರೆ ಆಕೆ ದೊಡ್ಡವರು. ಅಂದರೆ ತಾಯಿ ಹೃದಯ ಅಂತದ್ದು. ಅಂದರೆ ಆ ಒಂದು ತಾಯಿಯ ಹೃದಯವನ್ನು ಯಾರೂ ಕೂಡ, ಅಂದರೆ ತಾಯಿ ಒಂದು ಸಲ ಹೋದ್ಮೇಲೆ ತಾಯಿಯೂ ಕೂಡ ಸಿಕ್ಕುವುದಿಲ್ಲ. ಅಂದರೆ ತಾಯಿಯನ್ನು ಇರುವಂಥ ಸಂದರ್ಭದಲ್ಲಿ ಯಾವ ಮಕ್ಕಳು ಕೂಡ ಅನಾಥಾಶ್ರಮಕ್ಕೆ ಕಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅದು ನಮ್ಮ ಒಂದು ಕಲಿತಂಥವರಲ್ಲೇ ಮಾಡುತ್ತಿದೆ ನಾನು ಕಂಡ ಹಾಗೆ. ಆದರೆ ಆ ಒಂದು ಕೆಲಸವನ್ನು ಯಾವುದೂ ಕೂಡ ಮಾಡಬೇಡಿ. ಅಂದರೆ ತಾಯಿ ನಾವು ಎಷ್ಟು ಜನ್ಮವೆಲ್ಲರೂ ಕೂಡ ತಾಯಿಯ ಋಣವನ್ನು ನಾವು ತೀರಿಸೋದಕ್ಕಾಗೋದಿಲ್ಲ. ಆಗಿರೋದ್ರಿಂದ ನಾವು ತಾಯಿಯ ಋಣವನ್ನು ತೀರಿಸಿ ಅಥವಾ ಮಹಿಳೆಯರಿಗೆ ಗೌರವವನ್ನು ನೀಡಿ ಎನ್ನುವಂತಹ ಒಂದು ಮಾತನ್ನು ಹೇಳ್ತಾ, ಜೊತೆಗೆ ನಾನೊಂದು ಇಲ್ಲಿ ಸುಳ್ಳನ್ನು ಸತ್ಯ ಮಾಡುವಂಥ ಒಂದು ಕಲೆ ಕವಿಗಳಿಗೆ ಮತ್ತು ಕಲಾವಿದರಿಗೆ ಅಷ್ಟೇ ಗೊತ್ತು. ಒಬ್ಬ ಕವಿ ಅಥವಾ ಕಲಾವಿದ ಸುಳ್ಳನ್ನು ಸತ್ಯ ಮಾಡುವಂಥವ್ರು. ಯಾಕೆಂತ ಹೇಳಿದ್ರೆ ಒಂದು ನಾಟಕ ಇರ್ತದೆ. ನಾಟಕದಲ್ಲಿ ನಾನು ಈ ಒಂದು ಕಲ್ಲು ಮಣ್ಣಿನಲ್ಲಿ ನಡೆಯಲಾರೆ ಅಂತ ಹೇಳ್ತಿರ್ತಾನೆ, ಅಥವಾ ಈ ಒಂದು ಸುಡು ಬಿಸಿಲಿನಲ್ಲಿ ನಾನು ಹೇಗೆ ಬರಲಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಸುಡು ಬಿಸಿಲಿರೋದಿಲ್ಲ, ಕಲ್ಲು ಮಣ್ಣಿರೋದಿಲ್ಲ, ರೆಡ್ ಕಾರ್ಪೆಟ್ ಹಾಕಿರ್ತಾರೆ. ಇದೆಲ್ಲವೂ ಕೂಡ ಸುಳ್ಳಲ್ಲ. ಒಬ್ಬ ಕಲಾವಿದನಿಗೆ ಮಾತ್ರ ಸುಳ್ಳನ್ನು ಸತ್ಯ ಮಾಡುವಂಥ ಒಂದು ಚಾಣಕ್ಯತನ ಇರ್ತದೆ. ಅದೇ ರೀತಿಯಲ್ಲಿ ಮಹಿಳೆಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸತ್ಯವನ್ನು ಅಥವಾ ಸುಳ್ಳನ್ನು ಸತ್ಯ ಮಾಡುವಂಥ ಒಂದು ಕಲೆ ಮಹಿಳೆಯರಿದೆ. ಯಾಕೆಂತ ಹೇಳಿದ್ರೆ ಗಂಡು ಕೂಡ ಕುಂದಿರ್ತಾರೆ, ಎಲ್ಲಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಮತ್ತೊಂದು ಬರೋದಿಲ್ಲ, ಆದರೂ ಕೂಡ ಹೇಳ್ತಾರೆ ಮಹಿಳೆ. ಯಾಕೆಂತ ಹೇಳಿದ್ರೆ ಅಂದರೆ ಒಂದು ವಿವಾಹವನ್ನು ಮಾಡೋದಕ್ಕೆ 100 ಸುಳ್ಳನ್ನಾದರೂ ಕೂಡ ಹೇಳಬೇಕು ಅಂತ ಹೇಳಿ. ಅಂದರೆ ಅದು ಆರೋಗ್ಯಕರವಾದಂಥ ಸುಳ್ಳು ಬಿಡ್ರಿ. ಯಾಕೆಂತ ಹೇಳಿದ್ರೆ ಮದುವೆ ಆಗಬೇಕಾಗುತ್ತದೆ, ಅದು ಆರೋಗ್ಯಕರವಾದಂಥ ಸುಳ್ಳು ಆಗಿರೋದ್ರಿಂದ ಅಂದರೆ ಇಲ್ಲಿ ಮಹಿಳೆಯರು ಬಹುತೇಕವಾಗಿ ಈ ಒಂದು ಕರಗತವನ್ನು ಮಾಡಿಕೊಂಡೇ ಬರುವಂಥದ್ದು ಎನ್ನುವಂಥ ಒಂದು ಮಾತಿದೆ. ಒಟ್ಟಿನಲ್ಲಿ ಇವತ್ತು ಮಹಿಳಾ ದಿನಾಚರಣೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಥವಾ ಮಹಿಳೆಯರು ಬಹುತೇಕವಾಗಿ ಇವತ್ತು ಪರಿಧಾ ಮೇಡಮ್ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿರುವಂಥದ್ದು, ಜೊತೆಗೆ ಅದು ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಭಾವಿಸ್ತೇನೆ. ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನನ್ನ ಕಾರ್ಯಕ್ರಮದಲ್ಲಿ ಮಹಿಳಾ ಸಂಘದ ಸಂಯೋಜಕರಾದ ಪ್ರೊಫೆಸರ್ ಜೆಪಿ ಎಂಡಿಗೇರಿಯವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಸಂದರ್ಭದೊಳಗೆ ಯಾರನ್ನು ಗೆಸ್ಟ್ ಆಗಿ ಕರಿಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಮಹಿಳಾ ಪ್ರಾಧ್ಯಾಪಕಿಯರು ವಿಚಾರ ಮಾಡ್ತಕ್ಕಂಥ ಸಂದರ್ಭದೊಳಗೆ ನಮಗೆ ನೆನಪಿಗೆ ಬಂದದ್ದು ಬಸವರಾಜ ಆನೆಗುಂದಿಯವರು. ಯಾಕಂತಂದ್ರೆ ಅವರು ತಮ್ಮ ಪತ್ರಕರ್ತರ ಕಾರ್ಯದ ಜೊತೆಗೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರೂಟ್ ಲೆವೆಲ್ ಅಂದ್ರೆ ಸಮಾಜದ ಮೂಲ ಕ್ಷೇತ್ರದೊಳಗೆ ಕೆಲಸ ಮಾಡಿದಂಥವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿದ್ದನ್ನು ಮೊನ್ನೆ ಅವ್ರ ಕಾರ್ಯಕ್ರಮಕ್ಕೆ ನಮ್ಮ ಪುಷ್ಪಾ ಮೇಡಮ್ ಹೋದಾಗ ಅಲ್ಲಿ ಕೆಲವರು ಸನ್ಮಾನ ಮಾಡಿದ್ದನ್ನು ನಮ್ಗೆ ಹೇಳಿದ್ರು. ಅದಕ್ಕೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಫರೀದಾ ರೋಣದ್ ಅನ್ನುವಂಥ ಒಬ್ಬ, ನಾ ಏನಂತೀನಿ ಇವ್ರಿಗೆ ಶ್ರಮಿಕ ಮಹಿಳೆ ಅಂತ ನಾನು ಗುರುತಿಸ್ತೀನಿ. ಯಾಕಂತಂದ್ರೆ ಇವರು ಹೆಚ್ಚಿಗೆ ಕಲಿದೇ ಇರ್ಬೋದು, ಆದರೆ ಸಮಾಜದ ಕೆಲವೊಂದು ಮೂಲ ಸಮಸ್ಯೆಗಳನ್ನ ಆಯ್ಕೆ ಮಾಡಿಕೊಂಡು ಅದರ ವಿರುದ್ಧ ನಾವು ಸ್ಟಾಫ್ನಲ್ಲಿ ಮಾತಾಡ್ತಾ ಇದ್ದಾಗ ಹೇಳಿದ್ರು, ನಾ ಕಳೆದ 20 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದು ಪ್ರಮುಖವಾಗಿ ಸರಾಯಿ ಮುಕ್ತ ಗ್ರಾಮಗಳನ್ನು ಮಾಡುವಲ್ಲಿ ಇವರು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ರು. ನಾನು ಸರಾಯಿ ವಿರೋಧ ಮಾಡಿ ನಾ ಗ್ರಾಮಗಳಿಗೆ ಹೋದಾಗ ನನ್ನ ಜೊತೆ ಯಾರೂ ಬರಲಿಲ್ಲ, ನಾವು ಒಬ್ಬಂಟಿಯಾಗಿ ನಿಂತು ನಾ ಕಾರ್ಯಗಳನ್ನು ಮಾಡೇನಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು. ನೋಡ್ರಿ, ಮಹಿಳೆಯರು ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ ಇನ್ನೂ ಹೆಚ್ಚು ಕಾರ್ಯೋನ್ಮುಖರಾಗಲಿ ಅನ್ನುವಂಥ ದೃಷ್ಟಿಯಿಂದ, ಅಂದ್ರೆ ಯಾವ ದೃಷ್ಟಿಯೊಳಗಂತಂದ್ರೆ ಲಿಂಗ ಸಮಾನತೆ ಮತ್ತು ತಮ್ಮ ಹಕ್ಕುಗಳನ್ನ ಪಡೆಯಲಿಕ್ಕೆ. ಯಾಕಂತಂದ್ರೆ ನಾವು ಎಷ್ಟೇ ಮುಂದುವರೆದ್ರೂ ಕೂಡ ನಾವು ಮಾಹಿತಿ ತಂತ್ರಜ್ಞಾನ ಅಂತೀವಿ, ಅದಲ್ಲದೆ ಈ ನಮ್ಮ ತಂತ್ರಜ್ಞಾನ ಇವತ್ತು ನಮ್ಮ ಕೈಯೊಳಗೆ ಬೆರಳಿಕೆಯೊಳಗೆ ಇರ್ತಕ್ಕಂಥ
ಸರ್ವರನ್ನ ಸ್ವಾಗತಿಸಿದರು. ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಅನ್ನಪೂರ್ಣ ಗುರುವಯ್ಯನವರ್ ಅವರು ಪ್ರಾರ್ಥಿಸಿದರು. ವಿದ್ಯಾರ್ಥಿ ಒಕ್ಕೂಟದ ಚೇರ್ಮನ್ನರಾದ ಡಾ ಪುಷ್ಪಾ ಬಸನಗೌಡರ್ ಹಾಗೂ ಕಚೇರಿ ಅಧ್ಯಕ್ಷರಾದ ಪಿಎಸ್ ಹಿರೇಮಠ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಜಿಸಿ ಕಡ್ಡಿಪುಡಿ ಅವರು ವಂದಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕಿಯರು, ಸಮಸ್ತ ಪ್ರಾಧ್ಯಾಪಕ ವೃಂದದವರು, ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ವಿದ್ಯಾರ್ಥಿ ಕುಮಾರಿ ಪವಿತ್ರ ಸಾವಂತ್ ಕಾರ್ಯಕ್ರಮ ನಿರೂಪಿಸಿದರು.